ಏನಾದ್ರು ವೈಶಾಖ್ ಮೇಲೆ ಬಿದ್ರೆ ಅವ್ರ ಅಪ್ಪ ಅಮ್ಮ ಬೈಯತ್ತಾರೆ. ಗೈಸ್ ನಮ್ಮ ಅಜ್ಜಿ ಹೆವಿ ಕಿತಾಪತಿ. ನಮ್ಮ ಕುಶನಿ ಎಷ್ಟು ಚೆನ್ನಾಗಿದೆ. ವಾವ್. ಮನೆ ಯಜಮಾನಿ ನಾನು ಇಷ್ಟ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಪುಟ್ಟ? ಗೈಸ್ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ಮನೇಲಿ ನನಗೆ ಬ್ರಿಟಿಷ್ ಅವರೆಲ್ಲ ಬಂದಿದ್ರೆ ನಮ್ಗೆ ಇಂಗ್ಲಿಷ್ ಎಲ್ಲ ಬಂದಿರೋದು. ಗೈಸ್ ದೌರ್ನೇ ಕಿತ್ತಾಕ್ಸ್ಬಿಟ್ಟೆ. ನಮ್ಮ ಮನೆ ತಗೊಂತೀವಿ ಅನ್ಕೊಳ್ಳಿ, ಅದೆಲ್ಲ ಇರೋದೆಲ್ಲ ಹೇಳಿ ಒಂದು ಪೇಪರ್ ಅಲ್ಲಿ ಮಾತ್ರ, ನಮ್ಮ ಹಣೆ ಬರಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ತಮ್ಮನೇಲಿ ನೋಡಿದ್ರ, ಸೊ ಕುಶಾನಿ ಮಾತ್ರ ಬೆಳಿಗ್ಗೆಯಿಂದ ಎಷ್ಟು ರೋದನೆ ಕೊಡ್ತಾನೆ ನನ್ನ ಅಮ್ಮನ್ಗೆ. ಅಮ್ಮ ಮನೆ ಕರ್ಕೊಂಡು ಹೋಗು, ಅಮ್ಮ ಮನೆ ಕರ್ಕೊಂಡು ಹೋಗು, ಅಮ್ಮ ಆಚೆ ಹೋಗೋಣ, ಅಮ್ಮ ಅಲ್ಲೋಗೋಣ, ಅಮ್ಮ ಇಲ್ಲೋಗೋಣ ಅಂತ ಅವಾಗ್ಲಿಂದ ಇರಿಟೇಟ್ ಮಾಡ್ದೇಳೆ. ಏನ್ ಗೊತ್ತಾ, ಯಾಕೆ ಗೊತ್ತಾ ಗೈಸ್, ಪಾಪ ಅಲ್ಲಿ ನಮ್ಮ ಹಳೆ ಮನೇಲಿ ಇದ್ದಾಗ ಅವಳಿಗೆ ಪಕ್ಕದಲ್ಲಿ ಋತ್ವಿಕ್ ಇದ್ದ, ಅಲ್ಲಿ ಹೋಗ್ತಿದ್ಲಿಲ್ಲ. ಪಕ್ಕ ಎಲ್ಲ ನಮ್ಮ ಮಿಡಿ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಇದ್ರು, ಎಲ್ಲ ಕಡೆ ಹೋಗ್ತಿದ್ಲು. ಬಟ್ ಇಲ್ಲಿ ಒಬ್ಳೆ ಆಗ್ಬಿಡೋಳು ಗೊತ್ತಾ, ಅದಕ್ಕೆ ಬೇಜಾರಾಗ್ಬಿಟ್ಟವಳೆ. ಮನೇಲಿ ಆಟ ಆಡೋದ್ಲು, ಬೈಕ್ ಓಡಿಸೋದ್ಲು, ಅದು ಓಡಿಸೋದ್ಲು, ಇದು ಓಡಿಸ್ಲು, ಎಲ್ಲ ಮಾಡಿದ್ಲು. ನೋಡ್ರಿ ಎಲ್ಲ ಅಂಡ್ಬಿಟ್ಟವಳೆಲ್ಲ ಮನೆ ತುಂಬಾ. ಆದ್ರೂ ಕೂಡ ಅವಳು ಬೇಜಾರಾಗ್ತೈತೆ. ಯಾಕೆಂದ ಗೊತ್ತಿಲ್ಲ ಅವಳಿಗೆ ಕಡೆನ. ಕುಶಾನಿ ನಿನಗೆ ಬೇಜಾರಾಗ್ತಿದ್ಯಾ? ಅಮ್ಮ ಮಾಡಿ ನಿಂಗೆ ತುಂಬಾ ಇಷ್ಟನಾ? ಏನಕ್ಕೆ ಸುಮ್ನೆ ನಿಂಗೆ ಇಷ್ಟ ಅಮ್ಮ ಮಾಡಿ? ಆಟ ಆಡೋದಲ್ಲಿನಾ? ಇರು ಆಚೆ ಹೋಗೋಣ, ಬರ್ತೇನೆ ಆಚೆ ಹೋಗೋಣ. ಇವಾಗ ಪಾರ್ಕ್ ಹೋಗೋಣ, ಬತ್ತೆ ಪಾರ್ಕ್ಗೆ. ಬಾ ಗೈಸ್, ಕುಶಾನಿ ಕರ್ಕೊಂಡು ಪಾರ್ಕ್ ಹೋಗಿ ಬರ್ತೀನಿ. ಬಾ ಕುಶಾನಿ ಹೋಗ್ಬೋಣ ಆಚೆ ಕಡೆ. ಚಯಮ್ಮ ಬತ್ತಾಳೆ. ಹಾಯ್ ಮಾಮ್ ಇಂಡಿಯಾ. ನಮಸ್ತೆ. ಏನ್ ಫುಲ್ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ ಇಷ್ಟು ಚೆನ್ನಾಗಿ. ಹೋಗ ಮನೆ ಕೆಲಸ ಮಾಡಿ ಒಂದ್ ವಾರದಿಂದ ಸಾಕಾಯ್ತು. ಇವಾಗ ಸ್ನಾನ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬಟ್ಟೆ ಕೆಳಗೆ ಬಿಟ್ಬಿಟ್ಟು ಹೇಳ್ಬೇಕು ನೀನು. ಸೂಪರ್ ಕಾಣಿಸ್ತೀಯ ನೀನು ಕೂಡ. ಮನೆ ಎಲ್ಲ ಆಯ್ತಾ ಫುಲ್ ಸೆಟ್? ಇನ್ನೂ ಆಗಿಲ್ವಾ? ಒಂದ್ ಮಟ್ಟಿಗೆ ಎಲ್ಲ ಮುಗೀತು. ಇನ್ನೇನು ಡೆಕೋರೇಟಿಂಗ್ ಐಟಮ್ ನ ಫಿಕ್ಸ್ ಮಾಡ್ಬೇಕು, ರೆಡಿ ಮಾಡ್ಬೇಕು ಅಷ್ಟೇ. ಮಿಕ್ಕಿದೆಲ್ಲ ಆಯ್ತು. ಎಲ್ಲ ಆಯ್ತು. ಮನೆ ಯಜಮಾನಿ ನಾನು ಇಷ್ಟ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಪುಟ್ಟ? ಯಜಮಾನಿ ಪ್ರೀತಿ ಹೊತ್ತು ತರುವೇನಾ. ನಿನ್ ಮುಂದೆ ಗೈಸ್ ಈ ಮನೆಯಲ್ಲಿ ಇದು ಹೊಸ ಮನೆ ತಾನೆ, ಅದಕ್ಕೆ ಒಂದು ಇದ್ ಮಾಡೋಣ, ಚಪಾತ ಮಾಡೋಣ. ನಾವ್ ಅಮ್ಮ ನೈಟ್ ಹಾಕೊಂಡು ಮಾಡಬಾರ್ದು ಮನೆಯಲ್ಲಿ, ಓಕೆನಾ? ಬರೀ ಸೀರೆ ಡ್ರೆಸ್ ಗಳು ಹಾಕೊಂಡು ಮಾಡ್ಬೇಕು, ಓಕೆನಾ? ನೋ ವೇ. ಏನಕ್ಕೆ? ಕಂಫರ್ಟಬಲ್ ನಮ್ಗೆ. ಹೌದಾ? ಇವಾಗ ಇಲ್ಲೊಂದು ಸೋಫಾ ಬರ್ಬೇಕು ಈ ಕಡೆ. ಸೊ ಸೋಫಾ ಒಂದ್ ಕೆಳಗಡೆ ಇದೆ, ಅದು ಇವತ್ತು ಬರ್ತೀವಲ್ಲ ಒಂದು ಶಿಫ್ಟ್ ಮಾಡೋದಕ್ಕೆ. ನಮ್ಮ ಅಜ್ಜಿ ಪಾಪ ಸೈಲೆಂಟ್ ಕುತ್ಕೊಂಡ್ಬಿಡವ್ರೆ. ಯಾಕಮ್ಮ ಸೈಲೆಂಟ್ ಕುತ್ಕೊಂಡಿದ್ಯಾ? ಬೇಜಾರಾಯ್ತು ಕೂತ್ಕೊಂಡು ಕಣಪ್ಪ. ಬೇಜಾರ ಏನಕ್ಕೆ? ಬೇಜಾರ ಏನಕ್ಕೆ ಆಗ್ತಿದೆ ನಿಂಗೆ? ಇಲ್ಲಿ ಇಲ್ವಾ ಇವಳು ಕಿತಾಪತಿ ರಾಣಿ, ಇವಳು ಆಟ ಆಡ್ಸೋ. ಕುಶಾನಿ ಅದು ಅವಾಗ ಆಟಾಡು. ಗೈಸ್ ನಮ್ಮ ಅಜ್ಜಿ ಹೆವಿ ಕಿತಾಪತಿ. ನಮ್ಮ ಕುಶಾನಿಗೆ ಮಾತ್ರ ಹೆವಿ ಟಾಸಕ್ ಕೊಡ್ತಾರೆ ನಮ್ಮ ಅಜ್ಜಿ. ಅವಳು ಲೆಮನ್ ಟಾಸಕ್ ಕೊಡ್ತಾಳೆ, ನಮ್ಮ ಅಜ್ಜಿ ಅವಳು ಟಾಸಕ್ ಕೊಡ್ತಾರೆ. ಸಿಕ್ಕಾಬಿಟ್ಟು ಹಿಂಗ್ ಗಿಂಡೋದು, ಹಿಂಗ್ ಹೊಡಿಯೋದು, ಹಿಂಗೆಲ್ಲ ಮಾಡ್ತಾರೆ ನಮ್ಮ ಅಜ್ಜಿ ಅವಳಿಗೆ. ಬಾಯ್ ಮಾಡ ಅಜ್ಜಿಗೆ. ಬಾ ಹೋಗೋಣ. ಈ ಲಿಫ್ಟ್ ತೊಗೊಂಡು ಸಿಗುತ್ತಾ? ಲಿಫ್ಟ್ ಇದು ಗೊತ್ತು? ಕೈ ಸಿಗುತ್ತಾ? ಓಹಾ ಸಿಗುತ್ತಮ್ಮ ಕೈಗೆ ನಿನಗಿದು? ಓ ಇದು ಸಿಗುತ್ತ ನಿನ್ ಕೈಗೆ? ಪರವಾಗಿಲ್ಲ ಕುಶಾನಿ. ಗೈಸ್ ಹೇರ್ ಕಟ್ ಮಾಡ್ದೆ ಗೊತ್ತಾ? ಹೇರ್ ಕಟ್ ಮಾಡ್ಸೋ ಮೇಲೆ ಎಷ್ಟು ಫ್ರೀ ಫೀಲ್ ಆಗ್ತಿತ್ತಲೆ ಅಂತಂದ್ರೆ ನಿಜವೂ ಫುಲ್ ಈ ಕಡೆಲ್ಲ ಗಾಳಿ ಬರ್ತಿದೆ. ಈಗ ಕಡೆಲ್ಲ ಗಾಳಿ ಬರ್ತಿದೆ. ಮುಂಚೆಲ್ಲ ಒಂದ್ಸಲ ಏನೋ ಒಂದು ತಲೆ ಮೇಲೆ ಕಿರೀಟ ಇದ್ದಂಗಿತ್ತು. ಬಟ್ ಇವಾಗ ಒಂದ್ ಸ್ವಲ್ಪ ಸಖತ್ ಫೀಲ್ ಆಗ್ತಿದೆ ನಿಜವಾಗ್ಲೂ ಹೇರ್ ಕಟ್ ಮಾಡ್ಸಾದ್ಮೇಲೆ. ನೀವ್ ಹೇಳಿ ಗೈಸ್, ನಾನು ಹೇರ್ ಕಟ್ ಸುಮ್ನಿರ ಹಂಗಲ್ಲ ಮಾಡ್ಬಿಡ ಕುಶಾಲಿ. ಸುಮ್ನಿರ ನಡಿ. ಗೈಸ್ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ಮನೇಲಿ ನನಗೆ, ಈ ಬಿಲ್ಡಿಂಗ್ ಅಲ್ಲಿ ಹೆಸರು ಬರ್ತಿಲ್ಲ, ಓಕೆನಾ? ಸೊ ಈ ಬಿಲ್ಡಿಂಗ್ ಅಲ್ಲಿ ನೇಮೇ ಇಲ್ಲ ನೋಡ್ರಿ, ಎಲ್ಲೂ ಕೂಡ ನೇಮ್ ಬೋರ್ಡೇ ಕಾಣಿಸ್ತೀಯ ನಮ್ಗೆ ಬಿಲ್ಡಿಂಗ್ ಅಲ್ಲಿ. ಸೊ ಅಕಸ್ಮಾತ್ ನಾನು ಏನೋ ಆರ್ಡರ್ ಮಾಡಿದ್ರು ಕೂಡ ಅವ್ರಿಗೆ ಬಿಲ್ಡಿಂಗ್ ಹೆಸರು ಕೇಳ್ತಿದ್ದಾರೆ, ಬಿಲ್ಡಿಂಗ್ ಏನಿದೆ ನೇಮ್ ಅಂತ ಕೇಳ್ತಿದ್ದಾರೆ. ನಂಗೆ ಆ ಬಿಲ್ಡಿಂಗ್ ನೇಮೇ ಹೇಳಕ್ ಆಗ್ತಿಲ್ಲ. ಸೊ ಅದಕ್ಕೆ ನಾನೇ ಹೋಗೋನ್ ತಲೆ ಬಂತು. ಸೊ ಬಿಲ್ಡಿಂಗ್ ಅಲ್ಲಿ ಬಂದ್ಬಿಟ್ಟು ಇಲ್ಲೊಂದು ನೇಮ್ ಬರೆಯೋಣ ಅಂತ. ಸೊ ಪೇಂಟ್ ಅಲ್ಲಿ ಇಲ್ಲೊಂದು ಏನೋ ಒಂದು ಹೆಸರು ಬರೋಣ ಅನ್ಕೊಂಡಿದ್ದೀನಿ. ಅವಾಗ ಗೊತ್ತಾಗುತ್ತೆ ಎಲ್ರು ಕರೆಕ್ಟಾ ಭಯ್ಯಾ? एक नाम लिखता इधर. इसमें व्हाइट पेंट लगाएंगे पहले. वेट लेट लगाकर नाम लिखा है. ಓಕೆ ವೈಟ್ ಪೇಂಟ್ ಹಾಕಾಮೇಲೆ ನಾನೇನು ಹೆಸರು ಬರ್ಬೇಕಂತೆ. ಸೊ ಆ ಕೆಲಸ ಇವತ್ತು ಮಾಡ್ಬಿಡ್ತೀನಿ. ಉದರ್ ಏನಾ ವೈಟ್ ಪೇಂಟ್? ಉದರ್ ಇದು ಇದರ್ ಇದರ್ ಹಾ ಏಕ ರೆಡ್ ಪೇಂಟ್ ತಗೊಂಬರ್ತೀನಿ, ಬರೇನಾ? ಓಕೆನಾ ಗೈಸ್? ಇವಾಗ ಅದೊಂದು ಕೆಲಸ ಮಾಡ್ಲೇಬೇಕು ಇವಾಗ. ಬಾ ಕುಶಾನಿ, ಪೇಂಟ್ ತಗೊಂಡ್ಬಂಡು ಅಲ್ಲಿ ಪೇಂಟಿಂಗ್ ಬರೇನಾ? ಗೈಸ್ ಕುಶಾನಿ ಅಂತ ಫೋಟೋ ಬೇಕಂತ ಅವ್ರ ಮಗಳು ತೋರ್ಸೋದು. ಅಯ್ಯೋ ಏನ್ ಕ್ರೇಜ್ ಗೊತ್ತಾ ಕುಶಾನಿಗ? ಎತ್ಕೊಳ್ರಿ ಬಿಟ್ಟು ತೆಗಿತೀನಿ ಬಿಡ, ತೆಗಿತೀನಿ. ಕುಶಾನಿ ಸ್ಮೈಲ್ ನೋಡ್ತಾರ ನಿಮ್ಮ ಮಗಳು? ಎರಡು ಮಕ್ಕಳು ನೆನ್ನೆನೋ ಹೊಸ ಮನೆಗಳೆಲ್ಲ ತೋರಿಸ್ತಾ ಇದ್ರು. ಗೈಸ್ ಮುಂಚೆ ಎಲ್ಲ ಈ ತರ ಬರ್ತಿದೆ ಹ್ಯಾಂಡ್ಲುಗಳು.
ಡೋರ್ ಹ್ಯಾಂಡ್ಲ್ಗಳು ಇವೆ, ಇದೆಲ್ಲ ಕಬೋರ್ಡ್ ಹ್ಯಾಂಡ್ಲ್ಗಳೆಲ್ಲ ನೋಡ್ರಿ. ಇವಾಗೆಲ್ಲ ಫುಲ್ಲು ಮಾಡ್ರನ್ನಾಗಿ ಬಂದ್ಬಿಟ್ಟೈತೆ. ಈ ಥರ ಬಂದಿದೆ, ಈ ಥರ ಬಂದಿದೆ. ಸ್ವಂತ ಮನೆ ಮಾಡ್ತೀರಿ ಇವೆಲ್ಲ ಮಾಡಿಸ್ತೀನಿ ಗೈಸ್ ನನ್ನ ಪಕ್ಕ. ನೋಡ್ರಿ ಇದು ಹಳೇ ಮನೆಗಳೆಲ್ಲ ಹಿಂಗೆ ಬರ್ತಿದೆ. ಆರೆಂಜ್ ರೈಟ್ ಬಂದ್ಬಿಟ್ಟು 80 ರೂಪಾಯಿ ಆಗಿದೆ ಗೈಸ್ kg. ಅಪ್ಪ ಎಲ್ಲ ರೈಟ್ಗಳು ಗಗನಕ್ಕೆ ಏರ್ಬಿಟ್ಟಿದೆ. ನಾವು ಎಷ್ಟು ದುಡ್ಡು ಸಾಕಾಗಲ್ಲ ಗೈಸ್, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ 10,000 ದುಡ್ಡು ಸಾಕಾಗಲ್ಲ, 10 ಲಕ್ಷ ದುಡ್ಡು ಸಾಕಾಗಲ್ಲ, ದುಡ್ಡೇ ಸಾಕಾಗಲ್ಲ ಗೈಸ್. ಎಷ್ಟು ದುಡ್ಡು ಇನ್ನೂ ದುಡ್ಡು ಬೇಕು ಅಂತ ಅನ್ಸುತ್ತೆ. ಯಪ್ಪ ನೋಡ್ರಿ ನಮ್ಮ ಹುಡುಗ ಎಲ್ಲ ಬಂದ. ಮಾರ ಇಲ್ಲಿ ಓಡ್ತಿಯಲ್ಲ ಯಾಕ ಮಗ, ಚೆನ್ನಾಗಿದ್ಯಾ? ಯೂಟ್ಯೂಬ್ ಎಲ್ಲ ಹಾಕಿದ್ದೀರಾ? ನಮ್ಮ ನೋಡ್- ಫ್ರೆಂಡ್ಸ್ ಎಲ್ಲ ಕೇಳ್ತಾವ್ರೆ. ನೋಡ್ದಾ ಏನಂತ ಕೇಳ್ರು ಫ್ರೆಂಡ್ಸ್ ಎಲ್ಲ? ಏನೋ ನೀನು ಈ ತರ ಎಲ್ಲ ಮಾತಾಡಿದ್ಯಾ ಹಾ, ಅಂತ ಹಾ. ಕ್ಯಾಪ್ ಎಲ್ಲ ಹೊಡಿತಾವ್ರೆ ಅಸೆಂಬ್ಲಿಯಲ್ಲೆಲ್ಲ ಹೇಳಿ. ಹೌದಾ? ಹಾ. ಬಿಡು ಫುಲ್ ಫೇಮಸ್ ಆಗ್ಬಿಡಿಯ ಮತ್ತೆ ನೀನು ಸ್ಕೂಲಲ್ಲ ಅಲ್ವಾ? ಸೂಪರ್. ನೋಡೆ ಕುಶಾನಿ, ನಿಮ್ಮ ಅಣ್ಣ ಫುಲ್ ಫೇಮಸ್ ಆಗ್ಬಿಟ್ಟವನೆ ಗೈಸ್. ಇಲ್ಲೇ ಅವತ್ತು ಗ್ಯಾರೇಜ್ ಮಾತಾಡ್ದೆ ಗೊತ್ತಾ ಆ ಹುಡುಗ, ಅವನೇ. ಇವಾಗ ಪೇಂಟ್ ತಗೊಂಬಂದಿದ್ದೀನಿ. ಸೊ ಇಲ್ಲೂ ಪೇಂಟ್ ಮಾಡಬೇಕು, ಅಲ್ಲೂ ಪೇಂಟ್ ಮಾಡಬೇಕು, 2 ಕಡೆ ಪೇಂಟ್ ಮಾಡಬೇಕು. ಹೆಸರೆಲ್ಲ ಕಣ ಬಿಲ್ಡಿಂಗಲ್ಲಿ ನೋಡ, ಈ ಬಿಲ್ಡಿಂಗ್ ಹೆಸರೆಲ್ಲ ಕಣ. ಏನು ಆರ್ಡರ್ ಮಾಡಿದ್ರೆ ಬರೋದೇ ಇಲ್ಲ. ಏನೋನಾ ಹೊಸ ಮನೆ ನೋಡಿ. ಫ್ರೆಂಡು ನಾವು ಫ್ರೆಂಡ್ ಮಾಡ್ಕೊಳ್ಳಿ ಅವಳನ್ನ, ಫ್ರೆಂಡು. ಓಕೆ ಓಕೆ ಹಾಂ ತೆಗಿ, ವಿಡಿಯೋ ಮಾಡು. ಅವಳು ತುತ್ವಿಕ್ಕೆ ಫ್ರೆಂಡ್ ಬೇಕಂತೆ, ಆ ಥರ ಫ್ರೆಂಡೇ ಬೇಕಂತೆ. ಯಾಕೆ ಇವನು ಫ್ರೆಂಡ್ ಮಾಡ್ಕೋ, ಇವನು ಫ್ರೆಂಡ್ ಮಾಡ್ಕೋ. ಇವನು ಫ್ರೆಂಡೇ ಕಣ, ಇವನು ನಿಂತ ಅಣ್ಣ ಇದ್ದಂಗೆ. ಓಕೆನಾ? ಹೋಗ್ಬಿಟ್ಟು ಸಾಯಿ ಬಾಲಾಜಿ ಅಂತ ಹಂಗೆ ಬರೀತೀವಿ, ಸಾಯಿ ಬಾಲಾಜಿ. ಪೈನ್ ನಿಮ್ಮ ಮಕ್ಕಳನ್ನ ಬಿಡೋಗ್ಬಿಡುತ್ತೆ. ನಾನು ನಾಮಕರಣ ಮಾಡ್ತೀನಿ ಗೈಸ್. ಅದಕ್ಕೆ ನೋಡಿ ಗೈಸ್, ಸಾಯಿ ಬಾಲಾಜಿ ಅಂತ ಆಗ್ತಾವ್ರೆ ನೋಡಿ. ಫೈಟ್ ಮಾಡ್ತಾವ್ರೆ ಇವ್ರು. ಏನಾದ್ರು ಫೈಟಿಂಗ್ ಅಲ್ಲಿ ಇದ್ರೆ ಏನೋ ಗೊತ್ತಿಲ್ಲ ಗೈಸ್. ಮುಂಚೆ ನಾನು ಆರ್ಟಿಸ್ಟ್ ಕಣ. ವಾಟ್ ಇಸ್ ಯುವರ್ ನೇಮ್? ಏನ್ ಹೆಸರು? ಇಶಾನಿ. ಅಮ್ಮನ ಹೆಸರು? ಇದು ಎ. ಓಕೆನಾ? ವೈಟ್ ಶರ್ಟ್ ಹಾಕೊಂಡು ಇವರೇ ನೋಡಿ ಗಾಯ್ಸ್ ಪೈಂಟ್ ಮಾಡ್ತಾರೆ. ಏನಾದ್ರು ವೈಟ್ ಶರ್ಟ್ ಮೇಲೆ ಬಿದ್ರೆ ಅವ್ರ ಅಪ್ಪ ಅಮ್ಮ ಬೈಯ್ತಾರೆ. ಆದ್ರೆ ಗೈಸ್ ಮೋಸ್ಟ್ಲಿ ಇವನೇ ಬಿಟ್ರೆ ಮುಂದೆ ಬ್ಲಾಗರ್ ಆಗ್ಬಿಡ್ತಾನೆ ಗೈಸ್. ಬಿಟ್ಬಿಡ್ತೀವಿ ಬ್ಲಾಗ್ ಮಾಡಕ್ಕೆ ಇವನಿಗೆ. ಚೆನ್ನಾಗಿ ಮಾತಾಡ್ತವನೆ. ಪೈಂಟ್ ಇದ್ ಮಾಡೋರು ಕೂಡ ಆತರ ಮಾಡಲ್ಲ, ಆತರ ಮಾಡ್ತಾವ್ರೆ ನೋಡಿ. ನನಗೆ ಗೊತ್ತಿಲ್ಲ ಅವ್ನು ಅಜೀಪ್ ಮಾಡ್ದವನ ಇಲ್ಲ ಅಂತಾನೆ ಹೊಗಳ್ದವ್, ನಮ್ಗಂತೂ ಗೊತ್ತಾಗ್ತಿಲ್ಲ. ಮಗ ನೀನು ಅಜೀಪ್ ಮಾಡ್ತೀಯ ನಂಗೆ ಹೊಗಳ್ತೀಯ. ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೊಗಳ್ತಾ ಇದೀನಿ. ಕರೆಕ್ಟಾಗಿ ಹೊಗಳ್ತಿದ್ಯಾ? ಥ್ಯಾಂಕ್ ಯು. ಅಜೀಬ್ ಎಲ್ಲ ಮಾಡೋ ಸೀನೇ ಇಲ್ಲಪ್ಪ ನಮ್ಗೆ. ಬ್ರಿಟಿಷ್ ಅವರೆಲ್ಲ ಬಂದಿರೋ ನಮ್ಗೆ ಇಂಗ್ಲಿಷ್ ಎಲ್ಲ ಬಂದಿರೋದು. ಮುಂಚೆ ಬರೀ ಕನ್ನಡ, ಬರೀ ಕನ್ನಡ, ಅಚ್ಚ ಕನ್ನಡ. ಇವಾಗ ಇಂಗ್ಲಿಷ್, ಇಂಗ್ಲಿಷು, ತೆಲುಗು, ಅದು ಇದು ಎಲ್ಲ ಬಂದೈತೆ. ಮುಂಚೆ ಬರೀ ಕನ್ನಡ ಮಾತ್ರ ಇದ್ದಿದ್ದು. ಅದು ಇಂಗ್ಲಿಷ್ ಬಿಟ್ಟು ಇನ್ನೆಲ್ಲ ಇತ್ತು. ಇವಾಗ ಬ್ರಿಟಿಷ್ ಅವ್ರು ಬಂದಿ ಎಲ್ಲ ಹಾಳು ಮಾಡ್ಬಿಟ್ಟವ್ರೆ. ಫೈನಲಿ ಸಾಯಿ ಬಾಲಾಜಿಯಿಂದ ಬರ್ದಿದ್ದೀನಿ ಭಯ. ठीक है, अच्छा है ना? ಸಿ ಬ್ಲಾಕ್ ಆಗ್ತಾ ಇದೆ. ಸಿ ಬ್ಲಾಕ್, ಅದು ಬಿ ಬ್ಲಾಕ್, ಅದು ಎ ಬ್ಲಾಕ್ ಗೈಸ್. 3 ಇದಾವೆ. ನೆಕ್ಸ್ಟ್ ನಾನು ಬ್ಲಾಕ್ಸ್ ಬರೀಬೇಕು, ಸಿ ಬ್ಲಾಕ್ ಅಂತ. ನಾನು ಸಿ ಬ್ಲಾಕ್ ಬರೆಯಕ್ಕೆ ಹೋದೆ, ಇಲ್ಲಿ ಜಾಗ ಸಾಲಿಲ್ಲ ಗೈಸ್. ಅರ್ಧಂಬರ್ಧ ಆಗ್ಬಿಡಿ. 3D ಲುಕ್ ಕೊಡ್ಬೇಕು ಇವಾಗ. ಬಿಡಿ ಹಿಂಗೆ ಹೋಗ್ಲಿ. ಸಿ ಬ್ಲಾಕ್ ಅಂತ ಗೊತ್ತಾಗುತ್ತೆ ಅಟ್ಲೀಸ್ಟ್. ಹಿಂಗೆ ದುಡ್ದು ನೋಡಿದ್ರೆ ಸಾಯಿ ಬಾಲಾಜಿ ಸಿ ಬ್ಲಾಕ್ ಇದರ. ನೀನು ಸ್ಕೂಲ್ಗೆ ಹೋಗಲ್ವಾ? ಎಷ್ಟನೇ ಕ್ಲಾಸು? ಕುಶನ್ ಗೈಸ್, ಅವಳು ಬೋರ್ ಆಯ್ತಲ್ಲೇ ಅಂತ ಗೈಸ್. ಏನಾಯ್ತಮ್ಮ ನಿಂಗೆ? 3 ವರ್ಷ ಅಂತೆ ಅವಳಿಗೆ. ಸೊ ಗೈಸ್ ಫೈನಲಿ ನಾನು ಇವಾಗ ಹೆಸರು ಬರೋದು ಆಯ್ತು ನಮ್ಮ ಬಿಲ್ಡಿಂಗ್ಗೆ. ಸಾಯಿ ಬಾಲಾಜಿ ಬಿ ಬ್ಲಾಕು, ಈ ಸಾಯಿ ಬಾಲಾಜಿ ಸಿ ಬ್ಲಾಕು. ನೋಡ್ರಿ ಹೆಸರು ಬರ್ಬಿಟ್ಟಿದ್ದೀನಿ ನಾನೇನೆ. ಇವಾಗ ಈ ಸೋಫಾನ ಅವರು ಬಿಚ್ಬಿಟ್ಟು ತೊಗೊಳೋಂತ ಬಂದಿದ್ದಾರೆ ಮೇಲ್ಗಡೆಗೆ. ಸೊ ನಾವು ಅಮ್ಮ ಫುಲ್ ಬೇಜಾರಾಗ್ಬಿಟ್ಟು ಸೋಫಾ ಕೆಳಗಡೆ ಬಿಟ್ಟಿದೆ ಅಷ್ಟೇ. ಏನಕ್ಕಮ್ಮ? ಇಷ್ಟಪಟ್ಟು ಆಸೆ ಪಟ್ಟು ಬೇಕಂತ ಆಟ ಮಾಡಿ ತಗೊಂಡ್ಬಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಎಷ್ಟು 1 ವಾರ ಆಯ್ತು ಬಿಟ್ಟು ಕೆಳಗಡೆ. 1 ವಾರ ಆಯ್ತು. ಸದ್ಯಕ್ಕೆ ನಮ್ಮ ಇಲಿ ಪಲ್ಲಿಗಳು ಯಾವುದು ಬಂದ್ಬಿಟ್ಟು ಕಚ್ಚಿಲ್ಲ, ಸೇಫ್ಟಿ ಆಗಿದೆ. ಅದಕ್ಕೆ ಕೆಳಗಡೆ ಅವ್ರು ನೀರು ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಕೆಳಗಡೆ ಮ್ಯಾಟ್ ಕೂಡ ಹಾಕ್ಬಿಟ್ಟಿದ್ದಾರೆ ನಾನು ಹಿಂಗಿರ್ಲಿ ಅಂತ. ಆದ್ರೂ ನಮ್ಮ ಮನೆ ವಸ್ತುಗಳು ನಮ್ಮ ಮನೇಲಿ ಇದ್ರೆ ಚಂದ ಅಲ್ವಾ? ಬಾ ನಿಂಗೆ ತೋರಿಸ್ತೀನಿ, ನಿಂಗೆ ನಿಂಗೆ ತೋರಿಸ್ತೀನಿ. ಬಾ ನಿಂಗೆ ಏನೋ ಸ್ಪೆಷಲ್ ಆಗಿ ತೋರಿಸ್ತೀನಿ. ನಾನೇನೋ ಮಾಡಿ ನಮ್ಮ ಬಿಲ್ಡಿಂಗ್ ಏನೋ ಮಾಡಿ ತೋರಿಸ್ತೀನಿ. ಬಿಲ್ಡಿಂಗ್ ಅಲ್ಲ ಕಣೋ ಮಗು, ನಾವು ಇಲ್ಲಿದ್ದೀವಲ್ಲ ನಮ್ದೇ ಬಿಲ್ಡಿಂಗ್ ಅದು. ಮನೆ ಮಾತ್ರ ಟಂಟಾಡ ಹಿಂಗೆ. ಓ ಇನ್ನೇನು ಯಾರು ಬಂದ್ರು ಗೊತ್ತಾಗಲ್ಲ. ಇದು ಸಿ ಬ್ಲಾಕ್. ಅದಕ್ಕೂ ಬರ್ದ್ಬಿಟ್ಟ ಎಲ್ಲ ಬರೋದಕ್ಕೆ ಬಿಡಿ, ಉಜ್ಬಿಡಿ ನೀಟಾಗಿ ಎಲ್ಲ ಕಡೆ.
ಓ ಸಾಯಿ ಬಾಲಾಜಿ ಹೆಸರೇ ಗೊತ್ತಿಲ್ಲ ಬಂದು ಸೇರ್ಕೊಂಡಿದೀವಲ್ಲ. ಎಲ್ಲ ನಂಗೆ ಭಯ ಹೇಳೋದು, ಅದಕ್ಕೆ ನಾನು ಬರ್ದಾಗ್ತೆ. ಹ್ಮ್ ಒಳ್ಳೇದಾಯ್ತು ಬಿಡು. ಅಲ್ವಾ, ಇದನ್ನ ಬುಕ್ ಮಾಡಿದಾಗ ಆರ್ಡರ್ ಮಾಡಿದಾಗ ಆರಾಮಾಗಿ ಬರುತ್ತೆ. ಟ್ರೈ ಮಾಡ್ತಿದ್ದಾರೆ ಸ್ಟೆಪ್ಪಲ್ಲಿ ತೊಗೊಂಡೋಗೋದಕ್ಕೆ. ನಮ್ಮ ಕೈಲಾಗಿಲ್ಲ ಮೋಸ್ಟ್ಲಿ. ಇವ್ರಿಗೆ ಒಂದು ಐಡಿಯಾ ಇರುತ್ತೆ ಹೆಂಗೆ ತೊಗೊಂಡೋಗೋದು ಅಂತ. ನಮಗೂ ಇಲ್ಲಿ ಸ್ಟಕ್ ಆಗ್ಬಿಟ್ಟಿತ್ತು ಗೈಸ್. ನಾವು ತೊಗೊಂಡೋಗಿ ಸ್ಟಕ್ ಆಗ್ಬಿಟ್ಟಿತ್ತು ಇಲ್ಲಿ. ನಮ್ಮ ಕೈಲಾಗ ತೊಗೊಳೋದಕ್ಕೆ ಗೈಸ್. ಇವಾಗ ಇದನ್ನೇ ಬಿಚ್ತಾ ಇದ್ದಾರೆ. ರೂಮಲ್ಲಿ ಹಂಗೆ ಬಿಚ್ತಾನ. ಈ ಹೆಡ್ರೆಸ್ಟಿಂದ ತಡೀತಿರೋದು, ಅದಕ್ಕೆ ಇವಾಗ ಇದನ್ನ ಬಿಚ್ತಾರಂತೆ. ಹೆಡ್ರೆಸ್ಟ್ನ ಬಿಚ್ಬಿಟ್ಟು ಸೋಫಾ ತೊಗೊಂಡು ಹೊಟ್ಟೋಗ್ಬಿಟ್ರು ಮೇಡೆ. ಗೈಸ್ ಇವಾಗ ನೋಡಿ ಗೈಸ್, ಆರಾಮ ಹೋಗ್ತೈತೆ ಸೋಫಾ. ಎಲ್ಲೂ ಟಚ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಭಯ ಇದ್ದಾರ. ಹುಷಾರು ಫೈನಲಿ ಬಂತು ಸೋಫಾ ಮೇಗಡೆ. ಎಲ್ಲ ಆಚೆ ಹೋಗ್ತಾಯಿರಾ? ಎಲ್ಲೋಗ್ತಿದ್ದೀರಾ? ಎಲ್ಲೋಗ್ತಿದ್ಯೆ? ಇಲ್ಲ ಆಚೆ ಎಲ್ಲಿಗೆ ಹೇಳ್ರೆ? ನಿಮ್ಮ ಅಜ್ಜಿ ಮನೆ ಹೋಗ್ತಿದ್ಯಾ? ಓ ನಿಮ್ಮ ಅತ್ತೆ ಮನೆ ಹೋಗ್ತಿದ್ಯಾ? ನೀನ್ ಇಲ್ಲೇ ಖುಷಿ, ನೀವು ಹೋಗ್ಬೇಡ. ಸೊ ಗೈಸ್ ಇವಾಗ ನಮ್ಮ ಅಕ್ಕ ಅವರು ಅವ್ರ ಅತ್ತೆ ಮನೆ ಹೋಗ್ತಿದ್ದಾರೆ. ಬರ್ತಾರೆ ವಾಪಸ್ಸು ಹೋಗ್ಬಿಟ್ಟು. ಸೊ ನಾನು ಸೋಫಾಗಳೆಲ್ಲ ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಆ್ಯಂಡ್ ಮನೆ ಕೆಲಸ ಸ್ವಲ್ಪ ಇದೆ, ಹಾಗೆ ಮಾಡಬೇಕು. ಏಯ್ ಬಿಡ ಸುಮ್ಮನಿರಲ್ಲಿ. ಹೋಯ್ತು ಫುಲ್ ಕ್ರ್ಯಾಚ್ ಆಗ್ಬಿಡಿಯ ಗೈಸ್ ನೋಡ್ರಿ. ಇಂಡಿಯಾ ಕಡೆ ಹೋಗ್ತೀರಾ? ಬಾಯ್ ಮಾಮ್ ಇಂಡಿಯಾ, ಸಿ ಯು. ಮನೆ ಹುಷಾರು, ಹಾಂ ಮನೆ ಹುಷಾರು. ತಲೆ ಕೆಡ್ಸ್ಕೊಂಬೇಡ. ನಮ್ಮನೆ ಥರ ನೋಡ್ಕೋತೀನಿ ನಿಮ್ಮನೇನಾ. ಬಾಯ್ ಬಾಯ್. ಹಾಂ ಸೋಫಾ ಒಳಗಡೆ ನೋಡಿ ಹೆಂಗಿರುತ್ತೆ. ಫುಲ್ ಸ್ಪಾಂಜು ಈಗೆಲ್ಲ ಹೋಗಿತ್ತು ಒಳಗಡೆ. ನೀವು ಮನೆಗೆ ತಂದಿದ್ದಾರೆ ಸೋಫಾ ಒಳಗಡೆ. ಅದಕ್ಕೆ ಈ ಇಲಿಗಳು ಎಲ್ಲ ಬಂದ್ಬಿಟ್ಟು ಸೋಫಾ ಒಳಗೆ ಹೋಗೋದು, ಆರಾಮ ಮನೆ ಮಾಡ್ಕೊಂಡಿರೋದಕ್ಕೆ. ಒಳ್ಳೆ ಮನೆ ಸಿಗುತ್ತೆ. ಇಲಿಗಳು ಎಲ್ಲ ಇಲಿ ಕಾಟ. ಸೋಫಾ ಒಳಗೆ ಹೊಟ್ಟೋಗ್ಬಿಟ್ರೆ ತಿಂದಾಕ್ಬಿಡೋದು ಒಳಗಡೆ ಹೋಗ್ಬಿಟ್ಟು. ನನ್ನ ರೂಮಲ್ಲಿ ಒಂದು ಸೋಫಾ ಇತ್ತು. ಸೊ ಇದನ್ನ ಇವಾಗ ತೆಗಿಬೇಕು. ಆದರೆ ಬಟ್ ಬಾಗಿಲು ತುಂಬ ಚಿಕ್ಕದಿದೆ. ಅದಕ್ಕೆ ನಾನು ಒಂದು ಐಡಿಯಾ ಕೊಟ್ಟೆ, ಬಾಗಿಲು ತೆಗ್ಬಿಡಿ ಅಂತ. ಹಾಂ ಫಿಕ್ಸೆ. ಒಬ್ಬ ಡೋರ್ ನಿಕ್ಕಲು, ಡೋರ್ನೇ ಬಿಚ್ಚಿಸ್ತಾನೆ ಗೈಸ್. ಡೋರ್ನೇ ಕಿತ್ತಾಕ್ಸ್ಬಿಟ್ಟೆ. ಹೆಂಗೆ ಮೋಸ್ಟ್ಲಿ ಈ ಸೋಫಾ ಬರ್ಬೋದು ಆಚೆ ಕಡೆ ಅಂತ ನನ್ನ ಅಭಿಪ್ರಾಯ. ಸೊ ನೋಡುವ, ಈಸಿಯಾಗಿ ಹೋಗುತ್ತೆ ನಿಮ್ಮ ಪ್ರಕಾರ. ಭಯ ತೋಡ ಆರಾಮ್ಸೆ. ಹಾಂ ಗೈಸ್ ಈಸಿಯಾಗಿ ಹೋಗುತ್ತೆ ಸೋಫಾ ಇವಾಗ ಆಚೆ ಕಡೆ. ಈ ಡೋರ್ ಒಂದಿಂದ ಹೆವಿ ಪ್ರಾಬ್ಲಮ್ ಆಗ್ತಿತ್ತು. ಈ ಜಾಗ ನೋಡಿ ಗೈಸ್, ಇಷ್ಟೇ ಜಾಗ ಇದು. ಇಷ್ಟೇ ಜಾಗದಲ್ಲಿ ಹೋಗ್ತೈತೆ. ಹೋಯ್ತು. ಫೈನಲ್ಲಿ ಇಷ್ಟು ಚಿಕ್ಕ ಜಾಗದಿಂದ ಒಳಗಡೆ ಆಚೆ ಹೋಗ್ಬಿಡ್ತು ಸೋಫಾ. ಗೈಸ್ ಅವರು ಸೋಫಾ ಬಿಚ್ಚಕ್ಕೆ ಬಂದರು, ಬಟ್ ನಾನು ಸೋಫಾ ಬಿಚ್ಚಬೇಡಿ, ಡೋರ್ ಬಿಚ್ಚಿ ಅಂತಂದೆ. ಐಡಿಯಾ ಬೇಕು ಗೈಸ್. ಫೈನಲಿ ಸೋಫಾ ಸೆಟ್ ಆಯಿತು. ಸೊ ಇದು ಡೋರ್ ತಡೀತಿಲ್ಲ, ಇಲ್ಲಿ ಡೋರ್ ಹಾಕೋದಕ್ಕೊಂದು ಸಾಧ್ಯನೇ ಇಲ್ಲ. ಸೊ ಸೋಫಾ ತೊಗೊಂಡೋಗ್ಬಿಟ್ಟು ಇವಾಗ ಇಲ್ಲಿ ಹಾಕಬೇಕು. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಹಾಕ್ತೀನಿ. ಸೊ ಅರ್ಧಕ್ಕರ್ಧ ಕೆಲಸ ಇವಾಗ ಮನೇಲಿ ಕಂಪ್ಲೀಟ್ ಆಗಿದೆ ಗೈಸ್. ಇನ್ನೊಂದು ಸ್ವಲ್ಪ ಅರ್ಧ ಕೆಲಸಗಳಿದ್ದಾವೆ ಮನೆಗೆ. ನನ್ನ ರೂಮ್ ಕಾರ್ಡ್ ತಂದು ಹಾಕಬೇಕು, ಡೈನಿಂಗ್ ಟೇಬಲ್ ತರಬೇಕು. ಸೊ ಇನ್ನೊಂದು ಸ್ವಲ್ಪ ಕೆಲಸಗಳಿದ್ದಾವೆ. ಅದಾದಮೇಲೆ ಕಂಪ್ಲೀಟ್ ಹೋಮ್ ಟೂರ್ ನಿಮಗೆ ತೋರಿಸ್ತೀನಿ. ನನಗೆ ಕೇಳಿದ್ರಿ ಅಪ್ಪನ ಫೋಟೋ ಯಾಕೆ ಅಲ್ಲೇ ಬಿಟ್ಟು ಬಂದಿದ್ದೀರಾ ಅಂತ ನನ್ನ ಶಿಫ್ಟಿಂಗ್ ಬ್ಲಾಗಲ್ಲಿ. ಸೊ ಹೆಂಗೆ ಗೊತ್ತಾ ಗೈಸ್, ಇವಾಗ ಮಳೆಗಳು ಹೊಡೆದಿರಲಿಲ್ಲ, ಈ ಮನೆಗೆ ಮಳೆಗಳು ಹೊಡೆದಿರಲಿಲ್ಲ ಫೋಟೋಗಳು ಹಾಕೋದಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಅಲ್ಲೇ ಬಿಟ್ಟು ಬಂದಿದ್ದೆ. ನಾವು ಅಪ್ಪ ಫೋಟೋ ತೊಗೊಂಬಿಟ್ಟು ಕೆಳಗಡೆ ಹಾಕೋದಕ್ಕೆ, ಇಲ್ಲ ಬೇರೆ ಕಡೆ ಸುಮ್ಮನೆ ಮಲ್ಚಿಕ್ಕೋದಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಅದನ್ನಲ್ಲೇ ಬಿಟ್ಟು ಬಂದಿದೆ. ಸೊ ಈ ಮಳೆ ಹೊಡೆದಾದ್ಮೇಲೆ ತೊಗೊಂಬಂದು ಇಲ್ಲಿ ಹಾಕಿದೆ ಅಷ್ಟೇ. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರು, ಅಪ್ಪನ ಫೋಟೋನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ರೆ, ನೀವು ಅಪ್ಪನ ಅಲ್ಲೇ ಬಿಟ್ಬಿಟ್ಟಿದ್ರೆ ಅಂತೆಲ್ಲ ಕಮೆಂಟ್ ಹಾಕಿದ್ರೆ. ನಮ್ಮ ಅಪ್ಪ ಯಾವತ್ತಿದ್ರು ಇಲ್ಲಿರ್ತಾರೆ, ಫೋಟೋ ಫ್ರೇಮ್ಗಳೆಲ್ಲ ನಮ್ಮ ಅಪ್ಪ ಯಾವತ್ತಿರೋ ಮನಸ್ಸಲ್ಲಿ ಇರ್ತಾರೆ. ಗೊತ್ತಾಗೈತೆ ನಿಮ್ಗೆ ಹೇಳ್ಬೇಕು ಇನ್ನೊಂದು, ಇವಾಗ ಎಲ್ಲರೂ ಒದ್ದಾಡ್ತಾರೆ ಈ ಸೈಟು ಮನೆ ನನ್ನ ಹೆಸರು ಮಾಡ್ಕೊಬೇಕು ಅಂತ. ನೋಡಿ ಇವಾಗ ಎಲ್ಲಿರುತ್ತೆ ಹೇಳಿ. ಇವಾಗ ನಮ್ಮ ಮನೆ ತೊಗೊತೀವಿ ಅಂದ್ಕೊಳ್ಳಿ, ಅದೆಲ್ಲ ಇರೋದೆಲ್ಲ ಹೇಳಿ, ಒಂದು ಪೇಪರಲ್ಲಿ ಮಾತ್ರ, ನಮ್ಮ ಹಣೆ ಬರಲ್ಲ. ಸೊ ಯಾವತ್ತೂ ಕೂಡ ನಂದು ಅಂತೂ ಯಾವತ್ತೂ ಆದರೆ ಹೇಳಕ್ಕೆ ಹೋಗ್ಬಾರ್ದು. ಸೊ ಪೇಪರಲ್ಲಿ ಬರ್ದಿರ್ತಾರೆ ಅಷ್ಟೇ. ನಮ್ಮ ಹಣೆ ಬರದಲ್ಲಿ ಯಾವತ್ತೂ ಕೂಡ ಅದು ನಮ್ಮದು ಆಸ್ತಿ, ಅದು ನಮ್ಮದು ಅಂತಸ್ತು ಅಂತ ಯಾವತ್ತೂ ಬರ್ದಿರಲ್ಲ. ಸೊ ಯಾವತ್ತೂ ಕೂಡ ಏನೋ ನಮ್ದಲ್ಲ ಇಷ್ಟಿರೋ ಬಟ್ಟೆ ಚಿನ್ನ ಪ್ರತಿಯೊಂದು ಯಾವುದು ನಮ್ದಲ್ಲ. ಸೊ ಯಾವತ್ತೂ ಕೂಡ ಈ ಸ್ವಾರ್ಥದಲ್ಲಿ ಯಾವತ್ತೂ ಬದುಕಲೇಬಾರದು, ಆರಾಮಾಗಿ ಬದುಕ್ಬಿಡ್ಬೇಕು. ಹಾಗಂತ ಇವಾಗ ಚಿನ್ನ ಕೊಡು ಅಂತ ನಂಗೆ ಕೇಳಕ್ಕೆ ಹೋಗ್ಬಿಡ್ರಿ, ಕಷ್ಟಪಟ್ಟು ದುಡ್ಡು ಹಾಕೊಂಡಿದ್ದೀನಿ. ಸೊ ಸುಮ್ಮನೆ ಹೇಳಬೇಕು ಅನ್ಸೋದಕ್ಕೆ ಹೇಳಿದೆ. ಸೊ ಯಾವುದು ನಮ್ದಲ್ಲ, ಯಾವುದು ಶಾಶ್ವತನೇ ಅಲ್ಲ ಜಗತ್ತಲ್ಲಿ, ಓಕೆನಾ. ಯಾರ ಮೇಲೂ ದ್ವೇಷ ಸಾಧಿಸ್ಬೇಡಿ ಗೈಸ್. ದ್ವೇಷ ಸಾಧಿಸ್ಕೊಂಡು ಹೋಗ್ತಿದ್ರೆ ಜೀವನ ಪೂರ್ತಿ ಸೊ ಮನುಷ್ಯಂಗೆ ಅವಾಗ ಬೆಲೆನೇ ಇರಲ್ಲ ಅನಿಸುತ್ತೆ. ಸೊ ದ್ವೇಷ ಯಾರನ್ನೂ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ. ಏನೋ ಒಂದು ತಪ್ಪು ಮಾಡಿರ್ತಾರೆ, ಏನೋ ಮಾಡಿರ್ತಾರೆ, ಅದನ್ನ ಕ್ಷಮಿಸ್ಬಿಡಿ. ಯಾಕಂದರೆ ಇವಾಗ ಹೆಂಗೆ ಗೊತ್ತಾ ಗೈಸ್, ಮನುಷ್ಯನ ಕಳ್ಕೊಂಬಿಡ್ಬೋದು, ಆದರೆ ಮತ್ತೆ ಆ ಮನುಷ್ಯನ ಪಡ್ಕೊಳ್ಳೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆ ಮನುಷ್ಯ ಒಂದ್ಸಲಿ ಹೋದರೆ ಮತ್ತೆ ಅದು ಅದೇ ಮನುಷ್ಯ ಬೇಕು ಅಂದ್ರೂ ನಮ್ಗೆ ಸಿಗಲ್ಲ. ಸೊ ಅದಕ್ಕೇ ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲರೂ ಪ್ರೀತಿ ಮಾಡಿ.
ಎಲ್ಲರೂ ಚೆನ್ನಾಗಿರ್ಬೇಕು ಈ ಜೀವನದಲ್ಲಿ. ಯಾರು ಇದೀರ ನಾವೆಲ್ಲರೂ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ಇರಬೇಕು. ಆ ಥರ ಎಲ್ಲರೂ ಬಾಂಧವ್ಯನ ಬೆಳೆಸ್ಕೊಂಡು ಹೋಗ್ಬೇಕೆ ಹೊರತು ದ್ವೇಷ ತಗಿಸ್ಕೊಂಡು ಗ್ರಜ್ಜು ಇಟ್ಕೊಂಡು ಅದರಲ್ಲಿ ಯಾವತ್ತೂ ಹೋಗ್ಬಾರ್ದು ನನಗನ್ನಿಸ್ತು. ಗೈಸ್ ನಮ್ಮ ಫ್ರೆಂಡು ಬರ್ಡೇ ಇತ್ತು, ಸೊ ಅದಕ್ಕೇ ಹೋಗ್ತಿದ್ದೆ ಬರ್ಡೇ ಪಾರ್ಟಿಗೆ. ಸೊ ಬನ್ನಿ ಹೋಗೋಣ. ಈ ಕಡೆ ವೆಯ್ಟ್ ಮಾಡ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ. ಶಾನ್ ರಾಜ್ ಗೌಡ್ರು ಜಾಯ್ ಮಾಡಂಗೇನೆ ಫುಲ್ ಸೆಲ್ಫಿ ತಗೊಂಡಿದ್ಯಾ? ಸೆಲ್ಫಿ ಎಲ್ಲ ಮಕ್ಕ ನೋಡ್ಕೊಂತ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಬಿಡು ಬುಜ್ಜಿ, ಮದುವೆ ಆಗಿದೆಯಲ್ಲ ಅದಕ್ಕೆ ಚೆನ್ನಾಗಿದ್ಯಾ. ನಮ್ಮ ವಿನೋದ್ ನೋಡಿ ಮದುವೆ ಆಗಿಲ್ಲ ಮದುವೆ ಕಂತ ಕಾಣಿಸ್ತಾವ ನೀನೇ ಕೂತ್ಕೊಂಡು. ಹಾಯ್ ಚೈತ್ರ. ಹಾಯ್ ಹಾಯ್. ಯಾರು? ಎರಡೆರಡು ಮನೆ ಐತವ್ರ ಹತ್ರ ಅಲ್ವಾ? ಒಂದ್ ನಂಗೆ ಕೊಡೋನೆ ಕೊಡ್ತಿಲ್ಲ ಅವಳು. ಏ ಕುಶಾನಿ ಆಚೆ ಹೋಗ್ಬರ್ತೀವಿ ಇವಾಗ. ನಮ್ಮ ಫ್ರೆಂಡ್ ಬರ್ಡೇ ಇದೆ, ಸೊ ಅದು ನಮ್ಮ ಫ್ರೆಂಡ್ ಬರ್ಡೇ ಮಾಡ್ತಿರೋದು ನಮ್ಮ ಕಿಶನ್ ರಾಜ್ ಗೌಡ್ರು ಫಾರ್ಮ್ ಹೌಸ್ ಅಲ್ಲೇನೆ. ಅವರೇ ಬಾಡಿಗೆ ಕೊಟ್ಕೊಂಡು ಫುಲ್ ದುಡ್ಡೆಲ್ಲ ಮಾಡ್ತಾವ್ರೆ. ಬರೀ ಫಾರ್ಮ್ ಹೌಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಹಂಗೆ ಹೋಗ್ಬಿಟ್ಟು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ ಬರೋಣ. ಈಗ ಜಸ್ಟ್ ಫಾರ್ಮ್ ಹೌಸ್ ಬಂದಿದ್ದೀವಿ. ಎಂಟ್ರೆನ್ಸ್ ಆ ಕಡೆ ಇದೆ, ಬಟ್ ಇದು ಹಟ್ ಒಳಗೆ ಮನೆ ಇರೋದು, ಇದು ತೋಟದ ಮನೆ ಇರೋದು. ನೀವು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸಾಕಾಗಿದೆ ಗೈಸ್, ಫೋಟೋ ಶೂಟ್ ಆರಾಮ್ ಮಾಡ್ಕೊಬೋದು ಇಲ್ಲಿ. ಮನೆ ಒಳಗೆ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಗೈಸ್ ನೋಡಿ ಗೈಸ್, ಇಲ್ಲಿ ಗಣೇಶ ಹೆಂಗಿದೆ, ತುಳಸಿ ಇಟ್ಟಿಲ್ಲ ಗಣೇಶ ಇಟ್ಟಿದೆ, ಸಕ್ಕದ ಕಾಣಿಸ್ತಿದೆ. ನಾವು ಬಂದಾಗ ಇದೆಲ್ಲ ಏನಿರಲಿಲ್ಲ, ಇವಾಗೆಲ್ಲ ಫುಲ್ ಡೆವಲಪ್ ಆಗ್ಬಿಟ್ಟಿದೆ. ಹೆಂಗಿದೆ ಇದು ಹುಲ್ಲು? ದಪ್ಪ ಹುಲ್ಲು ಒಂಥರ ನೆಕ್ಸ್ಟ್ ಲೆವೆಲ್. ಇಲ್ಲ ಇದು ಬಂದಿರೋದು ಹೆಂಗೆ ಮಚ್ಚ? ಇದು ಇದ್ರದ್ದು ಏನಂತ ಗೊತ್ತಾ, ಕ್ರೇಜ್ ಆಗಿದೆ ಒಂಥರ ಇದು ಹುಲ್ಲು. ಬಫೆಲೋ ಲಾನ್ ಬೇರೆ ಇದು ಬಫೆಲೋ ಲಾನ್ ಅಂತ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನಮ್ದಂತೂ. ಬೇಜಾನ್ ಪಾಡಿ ಮಾಡ್ಬಿಟ್ಟಿದೀವಿ ಇಲ್ಲಂತೂ. ಮುಂಚೆ ಇಲ್ಲೊಂದು 10 ಥರ ಇತ್ತು ಗೈಸ್, 10 ಥರ ಇತ್ತು, ಇವಾಗ 10 ಕಿತ್ತಾಕ್ಬಿಟ್ಟಿದ್ದಾರೆ ಗೈಸ್. ಇದು ಎಂಟ್ರೆನ್ಸ್ ಲೈಟ್ ಹಾಕ್ಬುಜಿ ಎಲ್ಲ ಕಡೆ ಫುಲ್ ಮಿಣ 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 ಅನ್ಬೇಕು. ಓ ಏನ್ ವ್ಯೂ ಗೊತ್ತಾ ಮಚ್ಚ ಇದಂತೂ. ಸ್ವಿಮ್ಮಿಂಗ್ ಪೂಲು, ಇಲ್ಲಿ ಟಿವಿ, ಸೋಫಾ, ಬೇಜಾಗಿದೆ ಬುಜ್ಜಿ ವ್ಯೂ ಇದಂತೂ. ಮಸ್ತ್ ವ್ಯೂ. ವಾವ್, ಪಾರ್ಟಿ ಮಾಡೋಕ್ಕಂತೂ ಒಳ್ಳೆ ಜಾಗ. ಇದೇನಿದು ರೆಂಟ್ ಡ್ಯಾನ್ಸ್ ಇಲ್ಲಿ ಗೈಸ್? ಇದು ಓಪನ್ ಗೈಸ್ ಇದು. ವಾವ್ ಸಾಕಾಗೈತೆ ವ್ಯೂ. ಈ ವ್ಯೂನೇ ಒಂಥರ ಎಂಜಾಯ್ ಮಾಡೋಕೆ ಚೆನ್ನಾಗಿರೋದು ಆ್ಯಕ್ಚುಲಿ. ಕುತ್ಕೊಂಡು ಪೀಸಾಗೆ ಕಿಶನ್ ಮತ್ತೆ ಕಿಶನ್ ವೈಫ್ ಬಂದ್ಬಿಟ್ರೆ ಇಬ್ಬರೇನೆ ಎಂಜಾಯ್ ಮಾಡ್ಕೊಂಡಿರ್ಬೋದು ಆರಾಮಾಗಿ ಇಲ್ಲಿ. ಹೆಂಗುಜಿ ನೀವು ಇಬ್ಬರೇ ಅವತ್ತು ಬಂದಿಲ್ಲ ಇಲ್ಲಿ ಇರೋಕ್ಕೆ? ಈ ಕಡೆ ಹೆಂಗಿದೆ? ಈ ಕಡೆ ಓಪನ್ ಇದೆ. ಇದಿದ್ದು ರೇನ್ ಡ್ಯಾನ್ಸ್ ಅಲ್ಲಿ ಗೈಸ್, ಅಲ್ಲಿ ರೇನ್ ಡ್ಯಾನ್ಸ್ ಬರುತ್ತೆ. ಈ ವ್ಯೂ ಎಷ್ಟು ಚೆನ್ನಾಗಿದೆ. ವಾವ್ ಮಚ್ಚ ಮಚ್ಚ ಇದು ನೋಡು ಮಚ್ಚ, ಈ ವ್ಯೂ ಹೆಂಗಿದೆ ಇದು ಗೈಸ್. ಈ ಫ್ಯಾನ್ ನೋಡ್ಬೇಕು ಎಷ್ಟು ಚೆನ್ನಾಗಿದೆ. ಲೈಟು ವಿತ್ ಫ್ಯಾನು ಎರಡು ಅಟ್ಯಾಚ್. ಇದು ಮೇಲೆ ಸ್ಪೇಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಎಲ್ಲ ರೂಮ್ಸ್ಗಳಿದ್ದಾವೆ, ಎಲ್ಲ ರೂಮ್ಸ್ಗಳಿದ್ದಾವೆ ಕೆಳಗಡೆ ಎಲ್ಲ ಪೂರ್ತಿ. ಇದು ನಮ್ಮ ಕಿಶನ್ ರಾಜ್ ಗೌಡ್ರು ರೂಮು. ನೈಸ್. ವಾಶ್ರೂಮ್ ನೋಡೋದು ರೂಮ್ಗಿಂತ ಮತ್ತೆ ಬರ ಇಲ್ಲಿ ರೂಮ್ಗಿಂತ ನೋಡಿ ವಾಶ್ರೂಮ್ ನೋಡೋದಾಯ್ತಲ್ಲ. ಈಗ ಎಲ್ಲ ಕಾರ್ಟೂನ್ ಥರ ಇದೆ ರೂಮ್ ಇದು. ಈ ಕಾರ್ಟೂನ್ ಥೀಮ್ ಬರ್ತೀವಿ ಗೊತ್ತಾ, ಈ ಕಾರ್ಟೂನ್ ಸಿಂಬಲ್ ಲೋಕ ಹಂಗೈತೆ, ಚೆನ್ನಾಗೈತೆ. ಟೈಲ್ಸ್ ಟೈಲ್ಸ್ ಮಚ್ಚ, ಇದು ಪೇಪರ್ ಅಲ್ಲ ಟೈಲ್ಸ್. ಇದು ಎಷ್ಟು ಟ್ರಿಪ್ ಆಗ್ತಿದೆ ಕಣ್ಣು ಅಂತಂದ್ರೆ, ಒಂಥರ ಈ ಇಲಿಸಮ್ ಬರುತ್ತಲ್ಲ ಹಿಂಗೆಲ್ಲ ಆಗುತ್ತಲ್ಲ ಹಂಗಾಗ್ತಿದೆ ಗೈಸ್ ನನಗೆ ನೋಡ್ತಿದ್ರೆ. ಅಪ್ಪ ನೋಡಿ ಗೈಸ್, ಹೆಂಗೆ ಇದ್ರು ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ಬಿಟ್ರೆ ಅದಕ್ಕೆ ಬರೋ ಲುಕ್ಕೇ ಬೇರೆ ಥರ ಗೈಸ್. ನಂಗೊಂದು ಆಸೆ ಗೈಸ್, ಇದ್ರೆ ಒಂದು ಫಾರ್ಮ್ ಹೌಸ್ ಕಟ್ಸ್ಕೊಬೇಕು ಅಂತ. ಬಟ್ ಫಸ್ಟ್ ಮನೆ ಮಾಡಬೇಕು, ಅದು ಆಮೇಲೆ ಫಾರ್ಮ್ ಹೌಸ್. ಬುಜ್ಜಿಗೇನಪ್ಪ ಆಸ್ತಿ ಗಿಸ್ತಿ ಚೆನ್ನಾಗಿದೆ ಮಾಡ್ಸ್ಕೊಂತ, ನಮ್ಮ ಹತ್ರ ಏನಿಲ್ಲ. ಅಟ್ಲೀಸ್ಟ್ ವಿನೋದ್ ಹತ್ರ ಅಲ್ಲ ಅಟ್ಲೀಸ್ಟ್ ಮನೆಗಳೈತೆ. ಮತ್ತೆ ಏನಪ್ಪ ನಿಮ್ಮ ಮನೆ ಬಿಲ್ಡಿಂಗ್ ಎಷ್ಟು ಮನೆಗಳಿದೆ ಹೇಳಪ್ಪ? ಎಷ್ಟು ಮನೆ ಕೇಳಿತು? ಒಂದೇ ಮನೆ, 2 ಮನೆ ಒಂದೇ ಅಲ್ಲಿ ಆ ಮನೆದ. ಆ ಮನೆ ಅಪ್ಪ ನಿಮ್ದು ಫಾರ್ಮ್ ಹೌಸ್ ಎಲ್ಲ ಐತೆ, ನಮ್ದು ಅದು ಅವಲ್ಲ ನೊಂದೇನಿಲ್ವಲ್ಲ. ಸಾಕು ನಿಂದೇನ ನಂದೇ ಬಿಡು. ಹಂಗಂದ್ರೆ ಖಾಲಿ ಸಿಟಿ ಇದ್ದಾಗ ಯಾರು ಬರ್ತೀವಿ ಅವಾಗ ಗೈಸ್ ಇಲ್ಲೆಲ್ಲ ಇವೆಲ್ಲ ಏನಿರಲಿಲ್ಲ ಗೈಸ್. ಅವಾಗ ನಾವು ಬಂದ್ಬೇಕಾರೆ ಎಲ್ಲಿ ಮಲ್ತಾ ಇದ್ ನಾವು ಇಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಗೈಸ್, ರೋಡ್ ಮಲ್ಕೊಂಡ್ಬಿಟ್ಟಿದ್ವಿ. ಇವೆಲ್ಲ ಏನಿರ್ಲಿಲ್ಲ ನಾವು ಬಂದಾಗ. ಅವಾಗ ಕ್ರೇಜಿ ಆಗ್ಬಿಡಿ ಅವಾಗ ಮಾತ್ರ. ಸ್ಮಶಾನ ಕುತ್ಕೊಂಡೆಲ್ಲ ಕುಡ್ಬಿಟ್ಟಿದ್ವಿ, ಕ್ರೇಜಿ ಸ್ಮಶಾನ ಗೈಸ್. ಅವಾಗೆಲ್ಲ ನಾವೆಲ್ಲ ಪಾರ್ಟಿ ಮಾಡ್ತೀವಿ ಬೇಜಾನು. ಇಲ್ಲಿ ಮುಂದೆ ಸ್ಮಶಾನ ಇದೆ, ಸ್ಮಶಾನ ಕುತ್ಕೊಂಡು ಕುಡ್ಬಿಟ್ಟಿದೀವಿ. ಇವ್ರದೇನೆ ಅದೇ ನಿಮ್ದೇ ಅಂದ್ರೆ ನಿಮ್ ತಾತ ತಾಯಿ ನಿಂದಲ್ಲ ನಿಮ್ ತಾತ ಅಂದ್ರೆ ನಿಮ್ ಫ್ಯಾಮಿಲಿ ಅವ್ರು ಯಾರು ಅಲ್ಲೇ ಕುತ್ಕೊಳ್ಳೋದು. ಅಲ್ಲಿನ ವೈಬ್ಗೂ ಒಂದೊಂದು ಜಾಗದಲ್ಲಿ ನಾವು ವೈಬ್, ಕ್ರೇಜಿ ವೈಬ್ಗಳಿದೆ ಮಾತ್ರ. ತಣ್ಣ ಗಾಳಿ ಬಿಸಿದಪ್ಪ.
ಗೈಸ್ ಇವಾಗ ನಮ್ಮ ಫ್ರೆಂಡ್ ಬರ್ಡೇ ಇರೋದು ಅಲ್ಲಿ ನಡೀತಿದೆ ಬರ್ಡೇ ಪಾರ್ಟಿ. ಸೊ ಹೋಗೋಣ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡ್ಸ್ಕೊಂಡ್ ಬರೋಣ. ಮೋಹಿತ್ ಮಾಮನ್ ಬರ್ಡೇ ಇವತ್ತು, ಅದಕ್ಕೆ ಬಂದಿರೋದು ಎಲ್ರು ನಾವು. ಮಾಮ ಹ್ಯಾಪಿ ಬರ್ಡೇ. ಎಷ್ಟು ವರ್ಷ ನಿಂಗೆ ಇವಾಗ? ವರ್ಷ ಅಲ್ಲ ಕೇಳ್ಬೇಡ, ಯಾಕೆ ಹೇಳು, ಪರವಾಗಿಲ್ಲ. ಜಸ್ಟ್ ನಂಬರ್. ಏಜ್ ಇಸ್ ಜಸ್ಟ್ ನಂಬರ್ ಗೈಸ್, ಏಜ್ ಇಸ್ ಜಸ್ಟ್ ನಂಬರ್. ಇನ್ನೊಂದು ಚಿನ್ನ ತೋರ್ಸ್ ನಿಂದು, ತೋರ್ಸ್ ಮಾಮ, ತೋರ್ಸ್, ಪರವಾಗಿಲ್ಲ ಚಿನ್ನ ನಿಂದು. ಆಯ್ತಾ, ಒಂದ್ ಸೆಕೆಂಡ್. ಹ್ಯಾಪಿ ಬರ್ಡೇ. ಚೆನ್ನಾಗಿ 100 ವರ್ಷ ನೀನು. ಓ ಥ್ಯಾಂಕ್ ಯು ಗೈಸ್. ಬರ್ಡೇ ಬಾಯ್ ಕೇಕ್ ತಿನ್ಸ್ಬಿಡೋಣ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಆಮಾಡು ಹ್ಯಾಪಿ ಬರ್ಡೇ ರಾಜು, ತಿನ್ನು. ಸೊ ಗೈಸ್ ಓಕೆ, ಈಗ ಜಸ್ಟ್ ಮನೆಗೆ ಬಂದೆ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಏನು ಮಾಡ್ತಾ ಇದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು, ನಿಮ್ಗೆ ಏನೇನು ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಚಾಲೆಂಜ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಮಾಡ್ತೀನಿ. ಸೊ ಎಂಡ್ ಮಾಡ್ತಾ ಇದೀನಿ. ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್, ಟಾಟಾ, ಸಿ ಯು.